ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮ ನಮ್ಮ ಸನಾತನ ಧರ್ಮಕ್ಕೆ ಹೇಗೆ ಕನೆಕ್ಟ್ ಆಗಿದೆ, ಅಂದರೆ ಇದ್ರ ನಿಜವಾದ ಅರ್ಥ ಏನು, ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಏನು ನಮಗೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈಗ ನಾವು ನಮ್ಮ ಧರ್ಮ ತಗೊಳ್ಳಿ, ಇಲ್ಲ ಯಾವುದೇ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ದಾಗಲಿ ಮುಸ್ಲಿಮ್ಸ್ ಆಗಲಿ, ಇವ್ರದ್ದೆಲ್ಲ ಮುಖ್ಯ ಉದ್ದೇಶ ಏನು, ಕೊನೆಯ ಉದ್ದೇಶ ಅಂದರೆ ಪ್ರತಿ ಆತ್ಮನೂ ಹುಟ್ಟಾದ ಮೇಲೆ ಅದ್ರದ್ದು ಕೊನೆಯ ಉದ್ದೇಶ ಏನಾಗಿರುತ್ತೆ ಅಂದರೆ ಮೋಕ್ಷ, ಅಂದರೆ ಲಿಬ್ರೇಷನ್ ಹೊಂದೋದು ಅಂತ ಅಲ್ವಾ. ಇಲ್ಲ ಅಂತ ಅಂದರೆ ಮತ್ತೆ ಮತ್ತೆ ನಾವು ಹುಡ್ತಾನೆ ಇರ್ತೀವಿ, ಆ ಒಂದು ಗೊಂದಲ, ಈ ಜೀವನ ಜಂಜಾಟ ಇದರಲ್ಲೆಲ್ಲ ಮುಳುಗ್ತೀವಿ, ತಿರುಗೂ ಸಾಯ್ತೀವಿ, ತಿರುಗೂ ಹುಡ್ತೀವಿ ಅಲ್ವಾ. ಹುಡ್ತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ. ಆದರೆ ಒಂದ್ಸಲಿ ನಾವು ಆ ದೇವಿಯನ್ನು ನಾವು ಕನೆಕ್ಟ್ ಮಾಡಿಕೊಂಡು ನಮ್ಮ ಆತ್ಮದಲ್ಲಿ ಅವರ ಎನರ್ಜಿ ಏನು ಸೂಪರ್ಲೇಟಿವ್ ಎನರ್ಜಿ ಇದೆಯಲ್ಲ, ಆ ಎನರ್ಜಿಗೆ ಕನೆಕ್ಟ್ ಆಗಿ ನಾವು ನಮ್ಮ ಒಂದು ಕುಂಡಲಿನಿ ಜಾಗೃತೆ ಮಾಡಿಕೊಂಡು ಎಲ್ಲ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದೊಂದೇ ಚಕ್ರಗಳನ್ನ ಭೇದಿಸ್ತಾ ನಾವು ಸಹಸ್ರಾರ ಚಕ್ರಕ್ಕೆ ಬಂದಾದಮೇಲೆ ತಾಯಿಯ ಜೊತೆ ಸೇರಿ ನಾವು ಆ ಇನ್ನೂ ಒಂದು ಸೂಪರ್ಲೇಟಿವ್ ಎನರ್ಜಿ ಏನಿದೆ, ಪರಮಾತ್ಮನಾದ ಶಿವ, ಅಂದರೆ ಇಲ್ಲಿ ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ಆದರೆ ಈ ಶಕ್ತಿ ಏನು ಮಾಡುತ್ತೆ ನಮ್ಮೊಳಗೆ ಅಂದರೆ ಆ ಒಂದು ದೇವರು ಪರಮಾತ್ಮನನ್ನು ರೀಚ್ ಆಗೋಕ್ಕೆ ನಮಗೆ ಈ ಶಕ್ತಿ ಅಂದರೆ ದೇವಿಯ ಒಂದು ಲಲಿತಾ ತ್ರಿಪುರ ಸುಂದರಿಯ ಶಕ್ತಿ ನಮಗೆ ಹೆಲ್ಪ್ ಮಾಡುತ್ತೆ. ಇದು ಆಗಬೇಕು ಅಂತ ಅಂದರೆ ನಮ್ಮ ಸನಾತನ ಧರ್ಮದ ಒಂದು ಉದ್ದೇಶವೂ ಇದೇ ಆಗಿದೆ. ಈ ಒಂದು ಕಾರ್ಯದಲ್ಲಿ ಹೇಗೆ ಭಗವದ್ಗೀತೆಯಲ್ಲಿ ನಾವು ಭಕ್ತಿಯೋಗ, ಧ್ಯಾನ ಯೋಗ, ಆ ಒಂದು ಅಧ್ಯಯನ ಓದಿದಾಗ ಹೇಗೆ ಮೆಡಿಟೇಷನ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಈ ಥರ ತಿಳ್ಕೊಳ್ತೀವೋ ಅದೇ ರೀತಿ ಲಲಿತಾ ಸಹಸ್ರನಾಮ ಓದ್ತಾ ನಮ್ಮ ಕುಂಡಲಿನಿ ಜಾಗೃತಿ, ಅಥವಾ ಓದಕ್ಕೆ ಬರಲ್ಲ ಅಂತ ಅಂದರೆ ಪಠಣೆನ ಕೇಳಿಸ್ಕೊಳ್ಬೇಕು, ಆ್ಯಕ್ಚುಲಾಗಿ ಓದಬೇಕು ಲಲಿತಾ ಸಹಸ್ರನಾಮ. ಇಲ್ಲ ಅಷ್ಟು ಸ್ಪಷ್ಟವಾಗಿ ನಮಗೆ ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ನೀವು ಕೇಳಿಸ್ಕೊತಾನೋ ನೀವು ದೇವಿಯಕ್ಕೆ ಕನೆಕ್ಟ್ ಆಗ್ಬೋದು. ಮತ್ತು ಲಲಿತಾ ಸಹಸ್ರನಾಮದಲ್ಲಿ 1000 ಹೆಸರು ದೇವ್ರದ್ದೇನಿದೆ ಅದರಲ್ಲಿ ಒಂದು ಹೆಸರನ್ನು ತೊಗೊಂಡು ನೀವು ಮೆಡಿಟೇಟ್ ಮಾಡಿಕೊಂಡ್ರೂ ನಿಮಗೆ ಅದ್ರದ್ದು ಫಲಗಳು ಸಿಗ್ತಾ ಹೋಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಡೋಕ್ಕೆ ಶುರು ಮಾಡ್ತೀನಿ. ಆಗ ನಿಮಗೆ ಪ್ರತಿಯೊಂದು ಒಂದೊಂದು ನಾಮದ ಹಿಂದಿನ ರಹಸ್ಯ ಏನಿರುತ್ತೆ, ಹೇಗೆ ಅದು ನಮಗೆ ಕನೆಕ್ಟ್ ಆಗಿದೆ, ಅದು ಕೇವಲ ನಾಮ ಅಲ್ಲ, ದೇವಿಯ ನಾಮ ಅಲ್ಲ, ಅದರಿಂದ ನಾವು ನಮ್ಮ ಆತ್ಮಕ್ಕೆ ಹೇಗೆ ಕನೆಕ್ಟ್ ಆಗ್ಬೋದು ದೇವಿಯ ಎನರ್ಜಿ ಅನ್ನೋದ್ರ ಸಂಪೂರ್ಣ ವಿವರಣೆ ಕೊಡ್ತೀನಿ. ಆಗ ನೀವು ಒಂದೊಂದೇ ಕಲಿತಾ ಹೋಗ್ಬೋದು. ಇಲ್ಲ ನಮಗೆ ಫುಲ್ಲು ಹೇಳಬೇಕು ಅನ್ನೋರು ಫುಲ್ಲು ಕಲೀರಿ ನನ್ನ ಜೊತೆ. ಈಗ ಲಲಿತಾ ಸಹಸ್ರನಾಮ ಶುರು ಆಗೋದು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಇದರಿಂದ ಶುರು ಆಗುತ್ತೆ. ಈಗ ನೀವು ಶ್ರೀಮಾತಾ ಅದನ್ನೇ ಬೇಕಾದ್ರೆ ನೀವು ಮೆಡಿಟೇಟ್ ಮಾಡ್ಬೋದು. ಓಂ ಶ್ರೀ ಮಾತ್ರೇ ನಮಃ ಇದನ್ನು ನೀವು ಸುಲಭವಾಗಿ 11 ಟೈಮ್ಸ್ ಹೇಳ್ತಾ ಬಂದರೆ ಆ ನಾಮ ಹೇಳಿದ್ರೆ ಏನು ಫಲ ಇದೆ ಅದು ನಿಮಗೆ ಸಿಗುತ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟು ಶ್ರೀ ಮಹಾರಾಜ್ಞಿ ಆ ಒಂದು ನಾಮ ಹೇಳಿ ಅದನ್ನು ನೀವು 11 ಟೈಮ್ಸ್ ಹೇಳ್ತಾ ಬಂದರೆ ಆ ಒಂದು ಫಲ ಏನು ಸಿಗಬೇಕಿರುತ್ತೆ ಅದು ಸಿಗುತ್ತೆ. ಸೊ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ನಾಮ ಮತ್ತು ಅದರದ್ದು ಇನ್ನರ್ ಮೀನಿಂಗ್ ಹೇಳ್ತಾ ಹೋಗ್ತೀನಿ. ನೀವು ನನ್ನ ಜೊತೆ ಕಲಿತಾ ಹೋಗಿ, ಆಗ ನಿಮಗೆ ನೀಟಾಗಿ ಲಲಿತಾ ಸಹಸ್ರನಾಮ ಅರ್ಥ ಆಗುತ್ತೆ. ಯಾರ್ಯಾರಿಗೆ ಓದಕ್ಕೆ ಬರಲ್ಲ, ನಮಗೆ ಆ ಬುಕ್ಕೆಲ್ಲ ತೆಗೆದು ಅಕ್ಷರ ಜ್ಞಾನ ಅಷ್ಟಿಲ್ಲ ಅನ್ನೋರು, ನಾನು ಲಲಿತಾ ಸಹಸ್ರನಾಮ ಓದ್ಕೊಂಡು ಒಂದೊಂದೇ ಅಕ್ಷರದ ಒಂದೊಂದೇ ನಾಮದ ವಿವರಣೆನ ಕೊಡ್ತಾ ಹೋಗ್ತೀನಲ್ಲ, ಅದು ನಿಮಗೆ ನೀಟಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಜರ್ನಿಲಿ ಏನು ಲಲಿತಾ ಸಹಸ್ರನಾಮ ಕಲಿಯುವಂಥ ಜರ್ನಿ, ನಾನು ಇದರಲ್ಲಿ ಕಲಿತಾ ಇದ್ದೀನಿ, ನೀವು ಎಲ್ಲ ಕಲ್ತು ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.